ರೀ, ಇವತ್ತು ಅಕ್ಕರ ಮನೆ ಹತ್ರ ಹೋಗಿ ಅಲ್ಲಿ ಉಳ್ಕೊಂಡು ನಾಳೆ ನಾವು ಊರಿಗೆ ಹೋಗ್ಬಿಡೋಣ. ಸರಿ ಆಯ್ತು ಹೇಳು. ಅವಪ್ಪ ಎಂತ ಇರಪ್ಪ ಇರಪ್ಪ ಚೇತು ಅಂತ ಅವಪ್ಪ ಏನೋ ಅವಮ್ಮ ಬಲವಂತ ಮಾಡಿದ್ರು. ನನ್ಗೆ ಅಲ್ಲಿ ಯಾಕೋ ಇರೋಕ್ಕೆ ಇಷ್ಟ ಆಗಲ್ಲ ಭವ್ಯ. ನನಗೂ ಅಷ್ಟಪ್ಪ. ನೀನೇನಾದರೂ ಅಂತ ನಮ್ಮ ಮನೇಲಿ ಇರೋಕೆ ಇವಳು ಇಷ್ಟನೇ ಪಡಲ್ಲ ಅಂತ ಅಲ್ಲಿ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಆಗೋದೇ ಇಲ್ಲ. ನಿಮ್ಮ ಅಜ್ಜಿ ಅಂತೂ ಒಂಥರ ಮಾತಾಡುತ್ತೆ. ಸಂಬಳ ಎಲ್ಲ ಏನು ಮಾಡ್ತೀರಾ ಕೊಡ್ರಿ, ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡುತ್ತೆ ನೋಡು. ಏನಿದ್ರು ಎಲ್ಲ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೆ ಬಾ. ಹೆಂಗೋ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇರೋದಕ್ಕೆ ನನಗೆ ಇವತ್ತು ಒಳ್ಳೇದು ಮಾಡಿದ್ರು. ಅವ್ರನ್ನ ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಅಲ್ಲೇ ಹೋಗಿ ಇವಾಗ ನಿಮ್ಮ ಅಕ್ಕರು ಮಾತಾಡಿಸ್ಕೊಂಡು ಅಲ್ಲೇ ದೊಡ್ಡಪ್ಪ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲೇ ಇದ್ದು, ರಾಹುಲನು ಬರ್ತಾನೆ ಸಾಯಂಕಾಲ, ಅಲ್ಲೇ ಮಾತಾಡಿಸ್ಕೊಂಡು ದೊಡ್ಡಪ್ಪನೂ ಬರುತ್ತೇನಾ ಮಾತಾಡಿಸ್ಕೊಂಡು ಅಲ್ಲೇ ಇದ್ದು ಹೋಗೋಣ ಹೇಳು. ಸರಿ ಆಯ್ತು ಹೇಳು. ಅಕ್ಕಯ್ಯ ಅವಾಗಲೇ ಬ್ಯಾಗ್ ಕೊಟ್ಟಿದ್ದೆ, ಕೊಟ್ಟು ಮಾತಾಡ್ಸ್ಕೊಂಡ್ ಬಂದಿದ್ವಲ್ಲ, ಹೋಗಂತ ತಿರ್ಗಿ ಬರಲೇ ಇಲ್ಲ ಅನ್ಕೊಂತಾಳ ಅಕ್ಕಯ್ಯ. ತಾರನು ಪಾಪ ಪರವಾಗಿಲ್ಲ, ತುಂಬ ಒಳ್ಳೆ ಹುಡುಗಿ, ಚೆನ್ನಾಗಿ ಮಾತಾಡಿಸ್ತಾಳೆ ಯಾರನ್ನಾಗಲಿ. ಪಾಪ ಚೆನ್ನಾಗಿ ಮಾತಾಡ್ಸುತ್ತೆ. ಎಷ್ಟೊತ್ತು ನೋಡಬೇಕು. ಪರವಾಗಿಲ್ಲ ಅಪ್ಪ, ಚೆನ್ನಾಗಿ ಮಾತಾಡಿಸ್ತಾಳೆ, ನಮಗೂ ಚೆನ್ನಾಗಿ ಮಾತಾಡಿಸ್ತಾಳೆ. ಭವ್ಯ, ಚೇತು, ಬರ್ರಿ ಊಟ ಮಾಡಿ ಬರ್ರಿ. ಅಡುಗೆ ಮಾಡಿದ್ದೀನಿ, ಪಾಯಸ, ಅನ್ನ ಸಾರು, ಚಿತ್ರಾನ್ನ, ಪಕೋಡ ಎಲ್ಲ ಮಾಡಿದ್ದೀನಿ. ಬರ್ರಿ ಊಟ ಮಾಡ್ರಿ. ಅಯ್ಯೋ, ಯಾಕೆ ಇಷ್ಟು ರಿಸ್ಕ್ ತಗೊಂಡು ಸುಮ್ಮನೆ ಮಾಡಕ್ಕೆ ಹೋದೆ ಮಂದಾರ. ಏನು ನಮ್ಗೇನೇನು ಅವಶ್ಯಕತೆ ಇರಲಿಲ್ಲ. ನಾವು ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗೋಣ, ಊರ ಕಡೆ ಬಂದು ಜಾಸ್ತಿ ದಿನ ಆಗಿತ್ತಲ್ಲ, ಅದಕ್ಕೆ ಬಂದ್ವಿ. ಬರ್ಬೇಕು ಹೇಳು, ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನು ನೋಡ್ದಂಗೆ ಆಗುತ್ತಣ್ಣ. ಬರಬೇಕು. ನಾನಿಲ್ಲಿ ಸುಮ್ಮನೆ ನೆರಳಿಲ್ಲಿ ಚೆನ್ನಾಗಿತ್ತಲ್ಲ, ಅದಕ್ಕೆ ಬಂದು ಈ ಕಡೆ ಕೂತ್ಕೊಂತೀನಿ. ಆಯ್ತು ಹೇಳು. ಅಕ್ಕ ಎಲ್ಲೋದ್ಲು? ಐದಾಳೆ. ಊಟ ಮಾಡ್ಕೊಂಡು ದೊಡ್ಡಪ್ಪ ದೊಡ್ಡಮ್ಮನ ಮನೆ ಹತ್ರ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲೇ ಇದ್ದು ದೊಡ್ಡಪ್ಪನ ಬರುತ್ತಂತೆ, ರಾಹುಲ್ನು ಬರ್ತಾನೆ. ಅಲ್ಲಿ ಸಾಯಂಕಾಲ ದೊಡ್ಡಮ್ಮ ಬರ್ರಪ್ಪ ಅಂತ ಹೇಳಿ ದೊಡ್ಡಮ್ಮನ ಕರೀತಾ ಅಲ್ಲಿಗೆ ಹೋಗ್ತೀವಿ. ಇರ್ರಿ, ಅಪರೂಪಕ್ಕೆ ಬಂದು ಅದೇ ಹೋಗ್ತೀಯ. ಇರೇ ಭವ್ಯ. ಇದ್ದಾಗ ಹಿಂಗೆ ಏನಾನ ಒಂದು ಪರದಾಡ್ತಿರ್ತೀವಿ, ಇಲ್ದಾಗ ಬಂದ್ರೆ ಸಾಕಪ್ಪ ನನ್ನ ತಂಗಿ ಗಂಡ ನಮ್ಮ ತಮ್ಮಂಗೆ ಆಗುತ್ತೆ. ನಮ್ಗೆ ಎಷ್ಟು ಆಸೆ ಆಗುತ್ತೆ. ಇರ್ರಿ, ಒಂದಿನ ಇದ್ದು ಹೋಗ್ರಿ. ಬಿಡು ಅಕ್ಕ ಅತ್ತಗೆ, ಹೆಂಗೋ ಹೋಗೋದಕ್ಕೆ ಸರಿ ಹೋಯ್ತು. ನಾವು ಹೆಂಗೋ ಆ ಕಡೆ ಕೆಲಸ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ನಮಗೆ ಸ್ವಲ್ಪ ಇಲ್ಲಿ ಯಾವ ತಲೆನೋವು ಇಲ್ಲ. ಇಲ್ಲೇ ಇದ್ದಿದ್ರೆ ಏನಾದರೂ ಒಂದು ಸಮಸ್ಯೆ ರಿಲೇಷನ್ ಆಗಿ ಏನಾನ ಒಂದು ಬರೋದಕ್ಕ. ಅದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನ ಹೆಂಗನ ಮಾಡ್ಕೊಳ್ರಿ ಅಂತ ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಲ್ಲ. ಈಗ ಎಲ್ಲ ಒಂದೊಂದು ಕೆ ಜಿ ಹಣ್ಣು ತಗೊಂಡೋಗಿ ಅವ್ರಿಗೆ ಕೊಟ್ಟು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀಯ ನಮ್ಮ ಅಂತ ಎಲ್ಲ ಮಾತಾಡಿಸ್ಕೊಂಡು ಬಂದೆ. ಅಮ್ಮ ಒಂದು ಕಷ್ಟಪಟ್ಟು ದುಡಿಯುತ್ತವಪ್ಪಯ್ಯ, ಯಾವಾಗಲೂ ಹಿಂಗೆ. ನಿಮ್ಮ ಅಪ್ಪ ಎಂತೂ ಬದಲಾಗಲ್ಲ ಬಿಡಪ್ಪ. ಅವನೆಲ್ಲೇ ಅದೆಲ್ಲೇ ತಕ ಏನು ಇವತ್ತೇನು ಹೊಸ್ದಾಗಿ ನೋಡ್ತೀನಿ. ನೀನೇ ನೋಡ್ತಾ ಇದೆಯಾ ಹುಟ್ಟಾಗಿಂದ. ನೀನು ಹುಟ್ಟೋದ್ಕಿಂತ ಮುಂದಾಗಿಂದಲೋ ನನಗೆ. ಇವತ್ತೇನು ನೀನು ಹೊಸ್ದಾಗಿ ನೋಡಿಲ್ಲ. ಅವ್ನು ಯಾವಾಗಲೂ ಅಷ್ಟೇನೆ. ನಿಮ್ಮ ಅಪ್ಪ ಅಂತೂ ದುಡಿಯೋ ಅಂತ ಮಾತೇ ಇಲ್ಲ ಬಿಡು, ದುಡಿಯಲ್ಲ. ಈ ದುಡಿಯೋದಂದ್ರೆ ಆಗಲ್ಲ ಅವ್ರಿಗೆ. ಪುಕ್ಸಟ್ಟೆದು ಬರಬೇಕು. ನಿಜವಾಗ್ಲೂ ನಮಗೆ ನೀವೇನಾದರೂ ಅಂದ್ಕೊಳ್ರಿ, ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಅನ್ಕೊಂಡ್ರು ಪರವಾಗಿಲ್ಲಪ್ಪ. ಇವನೇ ಚೇತು, ನಾವು ಇರೋ ಸತ್ಯ ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ನನಗೊಂದು ದಿವಸ ಕುತ್ಕೊಂಬಕ್ಕ ಅಲ್ಲಿ ಕೇಳೋಣ. ಮತ್ತೇನ ನಾವು ಹೊಲ್ದಾಗಲಿ ಎಷ್ಟು ಕೆಲಸ ಮಾಡ್ತೀವಿ, ಹೆಂಗೆ ನಮ್ಮ ಅಪ್ಪನೂ ಕೆಲಸ ಮಾಡುತ್ತೆ. ನಮ್ಗೊಂದಿನ ರಜಾ ಐತೆ ಅಂದ್ರೆ ನಾವು ಹೊಲ್ದಾಗ ಮನೆಯಾಗೆಲ್ಲ ಮಾಡ್ತೀವಿ. ಮಾಡ್ಬೇಕು ಹೇಳಿ ಮಾಡಿದ್ರಿ. ನಾನು ಇವಾಗ ಅಲ್ಲಿಗೆ ಹೋದಾಗಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗಿ, ಅಪ್ಪನೂ ಕೆಲ್ಸಕ್ಕೆ ಹೋಗಿ, ಹೆಂಗೋ ಬೇರೆ ಕಡೆಗೆ ಹೆಂಗೋ ದುಡ್ಕೊಂಬ್ತಾ ಇದೀವಿ ಹೊತ್ತಾಗಿ ಎಲ್ಲಾನ. ಅದಕ್ಕೇನೆ ನಾವು ಜಾಸ್ತಿ ಊರ್ ಕಡೆಗೆ ಬರಲ್ಲ. ಏನೆಲ್ಲರೂ ಇಲ್ಲಿ ನಿಂತ್ಕೊಂಡೇನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ಚೇತನ್ ಭವ್ಯ ಬಂದಿದ್ರು, ಹೋಗ್ತೀವಿ ಅಂದ್ರು. ಇರ್ರಪ್ಪ ಒಂದೆರಡು ದಿನ ಇದ್ದೋಗ್ರಿ ಅಂತ ಹೇಳ್ತಾ ಇದ್ದೆ. ನನ್ಗೂ ಏನೋ ಇವಾಗ ನನ್ನ ತಂಗಿ ಗಂಡ ಬಂದ್ರೆ 2 ದಿನ ಇದ್ದೋದೇರಲ್ಲೇ ಅಮ್ಮಂಗ ಆಗುತ್ತೆ ನಮ್ಗೂ. ಇರೋಣ, ಇರು ಚೇತಣ್ಣ. ಆಂಟಿ ಇರಂಟಿ ಅಮ್ಮ ಅಂತ ಯಾವಾಗಲೂ ಹೇಳೋದು. ನಮ್ಮ ಭವ್ಯ ಸ್ಯಾನ ದಿನ ಆತು ಊರ್ ಕಡೆಗೆ ಬರಲಿಲ್ಲ ಅಂತ ಡೈಲಿ ಹೇಳ್ತಿತ್ತು. ಇರಪ್ಪ ಇದ್ದೋಗ್ರಿ. 2 ದಿನ ತೀರಾ ಭವ್ಯನಾದ್ರೂ ಬಿಟ್ಟು ಹೋಗು. ಸರಿ ಆಯ್ತು ಹೇಳಕ್ಕ, ನೋಡೋಣ. ಅದೇ ಕೆಲಸ ಬೇರೆ ಹೋಗ್ಬೇಕಲ್ಲ, ಅದಕ್ಕಾಗಿನ ಕೆಲಸ ಇರೋದ್ರಿಂದನ ಸ್ವಲ್ಪ ಹೋಗ್ಬೇಕಷ್ಟೇ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ರಜಾಗಳು ಕೊಡಲ್ಲ, ಬೈತಾರೆ. ಅದಕ್ಕಾಗಿನ ಸ್ವಲ್ಪ ಒದ್ದಾಡಬೇಕು. ಹೋಗ್ಬೇಕು, ಕೆಲಸ ಬೇರೆ ಐತಲ್ಲ. ಇವಳು ಪ್ರೈವೇಟಲ್ಲಿ ಹೋಗ್ತಾ ಇರೋದ್ರಿಂದ ನಂದು ಹೆಂಗೋ ನಡೆಯುತ್ತಬೇಕಾದ್ರೆ 1 ವಾರ ರಜಾ ಹಾಕ್ತೀನಿ ಅನ್ಕ. ಹೆಂಗೋ ನೋಡೋಣ. ಕೇಳ್ತೀವಿ, ಕೇಳ್ಬಿಟ್ಟು 1 ವಾರ ಇರೋದಾದ್ರೆ ಇರ್ತೀವಿ. ಹೋಗಮ್ಮ, ಎಲ್ಲ ರೆಡಿ ಮಾಡ್ಕೆ ಊಟ ಮಾಡಕ್ಕೆ. ಎಲ್ಲ ತೇಟೆ ಗಿಟ್ಟೆ ಎಲ್ಲ ತೊಳ್ಕೊಂಡು ರೆಡಿ ಮಾಡು, ಊಟ ಮಾಡ್ತಾರೆ. ಸರಿ ಆಯ್ತತ್ತೆ, ಎಲ್ಲ ರೆಡಿ ಮಾಡ್ತೀನಿ. ನೀವು ಬರ್ರಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ ಆಯ್ತು, ಬರ್ತೀವಿ, ಹೇಳು ಹೋಗು. ಇದ್ದೋಗ್ರಿ ಅಮ್ಮ ಆಗ್ಲೆಲ್ಲ ಹಂಗಂತೈತೆ. ಹೆಂಗೋ ಹೊತ್ತಾಗ 1 ವಾರ ಇದ್ದೋಗ್ರಿ. ಅತ್ಲಾಗೆ 3 ಬರೋದು ಬಂದಿದ್ರಿ, ಇನ್ನೇನು ಆಗ್ಲೆಲ್ಲ ಬರಲ್ಲ. ನೀವು ಅಲ್ಲೇ ಬಂದು 1 6 ತಿಂಗಳಾಯ್ತು. ಸರಿ ಆಯ್ತು ಅನ್ನೋದು ಕೇಳ್ತೀವಿ, ನೋಡೋಣ. ರಜಾ ಕೊಟ್ರೆ 1 ವಾರ ರಜಾ ಹಾಕಿ ನೋಡೋಣ, ಇದ್ದು ಹೋಗ್ತೀನಿ. ಮ್ಯಾನೇಜರಿಗೆ ಫೋನ್ ಮಾಡ್ತೀನಿ. ಸ್ವಲ್ಪ ಕೆಲಸ ಐತೆ, ಬರ್ತೀನಿ ತಡೀಲಿ. ಇಲ್ಲಿ ಯಾರನ್ನೋ ಮಾತಾಡ್ಸ್ಕೊಂಬರ್ಬೇಕಾಗಿತ್ತು. ಊಟ ಮಾಡ್ಕೊಂಡು ಹೋಗ್ಬಾರ ಅತ್ಲೇನೆ. ಬಂದೆ ಅಮ್ಮ, ಹಂಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿ ಬಂದೆ. ಈಗ ಇಲ್ಲಿ ಯಾರೋ ಬರ್ತಾ ಇದ್ದಾರೆ, 5 ನಿಮಿಷ ಮಾತಾಡ್ಸ್ಕೊಂಡ್ ಬರ್ತೀನಿ. ಎಲ್ಲ ಜವಾಬ್ದಾರಿನ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಚೇತು. ಇವಾಗ ನಾನು ಏನು ತಲೆ ಕೆಡಿಸ್ಕೊಂಬಲ್ಲ ಕಣು. ಎಲ್ಲ ಪ್ರತಿಯೊಂದು ಏನೈತೆ ಮನೆ ಜವಾಬ್ದಾರಿ ಎಲ್ಲ ಅವ್ರಿಗೇನೆ. ದುಡ್ಡು ಕಾಸಿನ ನನ್ನ ಸಂಬಳ ಕೂಡ ಅವನ ಕೈಗೆ ಕೊಡ್ತೀನಿ. ಅವಾಗ ನಾವೇನ ಹೇಳಿದ್ರೆ ಸಿಟ್ಟು ಮಾಡ್ಕೊಂತ ಇದ್ರು. ಯಾತನ ಒಂದು ಹೇಳಿದ್ರೆ ಖರ್ಚು ಮಾಡಬೇಡ್ರಿ ಕಣಪ್ಪ ಎಡಮ್ ಸೈಡಮ್ ಅಂತಂದರೆ ಅದಕ್ಕೆ ಸಿಟ್ಟು ಮಾಡ್ಕೊಂಬರು. ಇವಾಗ ಅವ್ರಿಗೆ ಜವಾಬ್ದಾರಿ ಎಂಬುದು ಬಂದಾಗ ಈಗ ಎಲ್ಲೂ ಹೋಗಲ್ಲ ಗಂಟೆ. ದುಡ್ಡು ಖರ್ಚು ಮಾಡಲ್ಲ.
ಸುಮ್ಮನಿರಕ್ಕ. ಈಗ ಯಾಕೆ ಸುಮ್ಮನೆ ಅವರೆಲ್ಲ ಅವ್ರ ಪಾಡಿಗೆ ಅವರು ಎಲ್ಲ ಕೆಲಸ ಮಾಡ್ಕೊಂಡು ಅವರು ಇದ್ರೆ ಗೊತ್ತಾಗುತ್ತೆ. ಅವ್ರಿಗೂ ಜವಾಬ್ದಾರಿ ಎಂಬುದು ಬಂದಾಗ ಅವರೇ ಖರ್ಚು ಮಾಡಲ್ಲ. ಅವಾಗ ನಿಮಗೆ ಕೊಟ್ಟಿರೋ ದುಡ್ಡು ಎತ್ತೋಯ್ತು ಏನು ಅಮ್ಮಂಗೆ ಆಗುತ್ತೆ. ಅವಾಗ ಒಂದೆರಡು ದಿವಸ ನಾನು ಜಮೀನು ಬೇರೆ ತಕೊಂಡ, ಅಯ್ಯೋ ದುಡ್ಡಿನ ಬೇರೆ ಕಷ್ಟ ಆಗ್ಬಿಟ್ಟಿತ್ತು. ಅಯ್ಯೋ ಇವನು ಟ್ರಿಪ್ ಹೋಗ್ತೀನಿ ಅಂತ ಹೋಗಿ ನೆಂಟ್ರ ಮನೆಯಾಗಿ ಇತ್ಕೊಂಡು ಅಯ್ಯೋ ಭಾಳ ಇದಾಗ್ಬಿಟ್ಟಿತ್ತು. ಅದಕ್ಕೆ ಆವಾಗಿಂದ ನಮ್ಮ ಮನೆ ಜವಾಬ್ದಾರಿ ಏನೂ ಇವಾಗ ನಾನು ತಗೊಂಡಿಲ್ಲ ಕಣಪ್ಪ ಚೇತು. ಎಲ್ಲ ಅವ್ರದ್ದೇ ಮನೆ ಜವಾಬ್ದಾರಿ. ಈಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಯ್ತು ಏನು ಎತ್ತ ಉಳಿಸ್ಕೋಬೇಕು ಅಂಬೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಹೋಗ್ತಾ 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 ಮನೆಯದೆಲ್ಲ ಏನಿದ್ರು ಅವ್ರಿಗೆ ಗೊತ್ತಾಗುತ್ತಾಗ ಹೇಳಿದ್ರೆ ಸಿಟ್ಟು ಬರುತ್ತೆ. ಅಯ್ಯೋ ನಮ್ಗೆ ಹೇಳ್ತಾರಲ್ಲಪ್ಪ ನಾವು ದುಡಿತೀವಿ ಖರ್ಚು ಮಾಡ್ತೀವಿ ಅಮ್ಮಂಗೆ ಆಗುತ್ತೆ. ಎಲ್ಲೋ ನಿಮ್ಮನ್ಗೆ ಹೋಗಕ್ಕೆ ಅಂತ ಹೇಳಿ ಟೂರ್ ಹೋಗಕ್ಕೆ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತೀವಿ ಅಂತ ಕಳಿಸಿಲ್ಲ. ನನಗೆ ಅವಾಗ ದುಡ್ಡಿಂದ ಎಮರ್ಜೆನ್ಸಿ 50-60 ಸಾವಿರ ಸುಮ್ಮನೆ ದುಡ್ಡು ಅದಿದ್ರೆ ಏನು ಕನ ಖರ್ಚಿಗೆ ಆಗುತ್ತಲ್ಲಪ್ಪ ಅಲ್ಲ ಏನು ಕನ ಆಗುತ್ತಲ್ಲಪ್ಪ ಅಂತೇಳಿ ತುಂಬ ಯೋಚನೆ ಮಾಡ್ತಿದ್ವಿ. ನಿಜವಾಗ್ಲೂ ಭಾಳ ಯೋಚನೆ ಮಾಡ್ತಿದ್ದೆ ದುಡ್ಡಿಂದ ಅವಾಗ. ಈಗ ಅವ್ರಿಗೆ ಬುದ್ಧಿ ಬಂದೈತಿ. ಈಗ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟ ಮೇಲೆ ಮನೆದೇನಿದ್ರು ಎಲ್ಲ ಅವ್ರಿಗೆ ಗೊತ್ತಾಗೈತೆ ಕಣೋ. ಈಗ ನಾನು ಹೇಳಿದ್ರೆ ಸಿಟ್ಟು ಬಂದ್ಬಿಡೋದು. ಅದಕ್ಕೆ ಜಗಳ ಆಗೋದು ನಾನು. ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಬಿಟ್ಟು ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಅವ್ರಿಗೆ ಕೊಟ್ಟಿರೋದ್ರಿಂದನ ಇವಾಗೆಲ್ಲ ಅವ್ರಿಗೆ ಜವಾಬ್ದಾರಿ ಬಂದೈತೆ. ಉಳಿಸ್ಕೊಂಡು ಹೋಗ್ತಾನೆ ಅವನೆಲ್ಲ. ಹೊಲ್ದಾಗೆಲ್ಲ ದಾಳಿಂಬರೆ ಎಲ್ಲ ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಇಟ್ಟವನೆ. ಚೆನ್ನಾಗೆಲ್ಲ ಫಸಲು ಎಲ್ಲ ಚೆನ್ನಾಗಿ ಬರುತ್ತೆ. ಹೊಲ್ದಾಗೂ ಹೋಗಿ ಕೆಲಸ ಮಾಡ್ತಾರೆ, ಕೆಲಸಕ್ಕೂ ಹೋಗ್ತಾರೆ. ಇಬ್ಬರಿಗೂ ಚೆನ್ನಾಗಿ ಬುದ್ಧಿ ಬಂದೈತಿ. ಮನೆ ಜವಾಬ್ದಾರಿ ಕೊಟ್ಟಾಗಿಂದಾನು. ಕೀಟಕರು ನಿಮ್ಮ ಜೊತೆಗೆ ಇದ್ದಾರಾ? ಇದಾರಪ್ಪ, ನಮ್ಮ ಜೊತೆಗೇನೆ ಇದ್ದಾರೆ. ಅವ್ರ ಮನೆದೇನಿದ್ರು ಮನೆ ಖರ್ಚು ತರಕಾರಿ ತರೋದು ಎಲ್ಲ ಮಾಡ್ಕೊಂಬಂದು ಮನೆ ಅವಳಿಗೆ ಬೋದಕ್ಕೆಲ್ಲ ಮಾಡ್ತಾಳೆ. ಅವಳದೇನೇನು ಇದಿಲ್ಲ ಕಣಪ್ಪ. ಇವಾಗ ಹೆಂಗೊತ್ತ ಅವಕ್ಕ ಯಾತ ತಲೆ ಕೆಡಿಸ್ಕೊಂಬಂಗೆ ಐತಿ. ಒಟ್ಟಿನಲ್ಲಿ ಇಬ್ರು ಗಂಡ ಹೆಂಡತಿ ನಮ್ಮ ತಗೆ ಇದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ಮಕ್ಳಿಲ್ಲ ಏನಿಲ್ಲ. ನಮ್ಮನ್ನು ಬಿಟ್ಟು ಇನ್ನೆಲ್ಗೆ ಹೋಗ್ತಾರೆ ಬಿಡು, ಅವನೇ ನನ್ನ ಮಗ ಅಂತೇಳಿ ನೋಡ್ಕೊಂತಾರೆ ಕಣಪ್ಪ. ನೋಡೋವಾಗ ಹಂಗೇನೆ ಎಷ್ಟು ಇದನ್ನು ಮಾಡೋರು. ಇವಾಗ ನೋತನ್ನ ಎಷ್ಟು ಇಷ್ಟಪಟ್ಟು ನೋಡ್ಕೊಂತಾರೆ. ಯಾಕಂದರೆ ಚೆನ್ನಾಗಿ ಸಾಕಿದ್ರೆ ಹೇಳಿ ನೀವು ಬಿಟ್ಟು ಹೋದ್ರಲ್ಲ, ಚೆನ್ನಾಗಿ ಸಾಕಿದ್ರು ಕಣೆ ಅಕ್ಕ. ರಂಜಿತಕ್ಕ ಚೆನ್ನಾಗಿ ಸಾಕ್ತು ಅನ್ನ. ಅವಾಗ ನಾನು ಕೆಲ್ಸಕ್ಕೆ ಬಿಟ್ಬಿಟ್ಟು ಅದೇ ಹೋಗ್ತಾ ಇದ್ದೆ, ನೋಡ್ಕೊಂಡಿದ್ದೆ ರಂಜಿತಕ್ಕ. ಅದಕ್ಕೇನೆ ಚೆನ್ನಾಗಿ ರೂಢಿಯಾಗಿದ್ದ. ಚೆನ್ನಾಗೆ ನಾನು ಅಲ್ಗೂ ಮೊನ್ನೆ ಹೇಳ್ದೆ, ಈಗ ದತ್ತು ತಂದು ಒಂದು ಮಗು ಸಾಕ್ಯಂಬದಾದ್ರೆ ಸಾಕ್ಯ ಅಂತ. ಇಲ್ಲಪ್ಪ, ನನಗಿಷ್ಟು ದಿವಸ ಇಲ್ಲದ, ಇವಾಗ ಯಾಕೆ ನನಗೆ ಅವನೇ ಮಗ ಇದ್ದಂಗೆ, ಏನು ಬೇಡ. ಜನ ಎಲ್ಲನ ನಮ್ಮ ತಗಿರೋದಕ್ಕೆ ಎಲ್ಲ ಮನೆ ಖರ್ಚೆಲ್ಲ ನೋಡ್ಕೊಂಬತ್ಕೊನು. ಇಲ್ಲದ ಜನ ಎಲ್ಲನ ಖರ್ಚಿಗೆ ನೀನು ಯಾಕೆ ಕೊಡ್ತೀಯ, ನೀನು ದತ್ತು ತಂದೊಂದು ಮಗುನ ಸಾಕ್ಯ, ಅವ್ರಿಗೆಲ್ಲ ಯಾಕೆ ನೀನು ಮಾಡ್ತೀಯ ಅಂತ ಇಲ್ಲದ್ದು ಹೇಳ್ಕೊಡ್ತಾರೆ. ಆದರೆ ಕೇಳಲ್ಲ ಅವರು. ಈಗ ಊರಾಗ ಜನ ಗೊತ್ತಲ್ಲ ಹೆಂಗೆ ಹೇಳ್ಕೊಡ್ತಾರೆ ಅಂತ. ಅಯ್ಯೋ ಹೇಳ್ಕೊಡ್ತಾರೆ ಹೇಳು ಭೂಮಿ ಅಕ್ಕ, ಹೇಳ್ಕೊಡ್ದೆ ಏನು. ಅಯ್ಯೋ ಜನ ಈಗ ಯಾರಾದರೂ ಸ್ವಲ್ಪ ನಾವು ಅದಕ್ಕೆ ಮತ್ತೆ ಈಗ ನಾವು ಕಣ್ಣಿಗೆ ಕಂಡೇ ಇಲ್ಲದ ಊರಾಗಿದ್ದೀವ, ಅಲ್ಲಿ ಯಾರು ಏನೂ ಕೇಳಲ್ಲ ನಮ್ಮ ಬಗ್ಗೆ, ಯಾರು ಏನೂ ಮಾತಾಡಕ್ಕೆ ಹೋಗಲ್ಲ. ಹಂಗೆ ಮತ್ತೆ ಕಣ್ಣಿಗೆ ಕಂಡಿಲ್ಲದ ಜನ ಆದರೆ ಯಾತನು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಬಲ್ಲ. ಇಲ್ಲಿ ಹೊಟ್ಟೆ ಉರ್ಕೊಂತಾರೆ. ಈ ಜನದ ಕಣ್ಣರ್ಧ ಸರಿ ಇರಲ್ಲ. ಜನದ ಕಣ್ಣಿಗೆ ಕಲ್ಲು ಕರಗ್ದಂಗೆ ಕರಗ್ತಾರೆ ಅಂತಾರಲ್ಲ, ಹಂಗೆ. ಅಯ್ಯೋ ಭಾಳ ಕಷ್ಟ. ಅಯ್ಯೋ ಒಬ್ಬೊಬ್ರು ಕಣ್ಣು ಸರಿ ಇರಲ್ಲ. ಕಣ್ಣಿಗೆ ಕಂಡಿಲ್ಲ ದೂರಾಗಿರ್ಬೇಕು ಸುಮ್ಮನಿರು. ಹಂಗಾದ್ರೆ ಅಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಗುರುತು ಪರಿಚಯ ಇರಲ್ಲ, ಏನಂತದ್ದು ಇದಿರಲ್ಲ. ಸುಮ್ಮನೆ ನಾವು ಇಲ್ಲಿ ಊರಿನ ಜನಗಳು ತೆಗೆದು ಬಿಟ್ರೆ ಸುಮ್ಮನೆ ಇಲ್ಲದೆಲ್ಲ ಕಷ್ಟ ಆಗ್ಬಿಡುತ್ತೆ. ನೀವು ಹೋಗಿ ಹೆಂಗೋ ಅಥವಾ ಇಬ್ಬರು ಬುದ್ಧಿವಂತರಾಗಿ ಸುಮ್ಮನೆ ಇಲ್ಲಿದ್ದಿದ್ರೆ ಓಟ ಕಿರಿಕಿರಿ. ಹೆಂಗೆ ಬುದ್ಧಿವಂತರಾಗತ್ತ ಬೇರೆ ಕಡೆ ಕಾಶಿ ಏನು ಕೆಲಸ ಅಲ್ಲಿರೋದಕ್ಕೆ ಹೆಂಗೋ ಚೆನ್ನಾಗಿದ್ರತ್ತ. ಚೆನ್ನಾಗಿರಿ. ರಾಹುಲ್ ಇದ್ನಾ? ಇಲ್ಲ ದೊಡ್ಡಮ್ಮ ಇವಾಗ ಬರ್ತಾರೆ ಅಂತಂತು ಕೆಲ್ಸಕ್ಕೆ ಹೋಗಿದ್ದಾನಂತೆ, ಬರ್ತಾನಂತೆ. ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಹೋಗಿರ್ತೀವಿ. ನೋಡೋಣ, ಫೋನ್ ಮಾಡಿ ಒಂದು ವಾರ ರಜಾ ಹಾಕಿ ಇದ್ದು ಹೋಗ್ತೀವಿ. ಹೇಳು ಭೂಮಿ ಅಕ್ಕ, ಯಾಕೋ ಇಷ್ಟೊಂದು ಬಲವಂತ ಮಾಡ್ತಾ ಇದೀಯ. ನೋಡಿದ್ರಲ್ಲ ವೀಕ್ಷಕರೇ, ಭವ್ಯ ಚೇತು ಎಲ್ಲೋದ್ರು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಇವ್ರದ್ದು ಕೆಲಸ ಬೇರೆ ಕಡೆ ಆಗೈತೆ, ಬೇರೆ ಕಡೆ ಹೋಗವ್ರೆ. ಅದಕ್ಕೆ ಇವಾಗ ಬಂದವ್ರೆ. ಇದ್ದು ಸ್ವಲ್ಪ ದಿನ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ನಮ್ಮ ಮನೇಲೂ ನಮ್ಮ ಮಂದಾರ ಮತ್ತು ನೋತುಗೆ ಚೆನ್ನಾಗಿ ಬುದ್ಧಿ ಬಂದೈತೆ. ಅವ್ರಿಗೆಲ್ಲ ನನ್ನೆಲ್ಲ ಜವಾಬ್ದಾರಿ ಎಲ್ಲ ಒಪ್ಪಿಸ್ಬಿಟ್ಟೆ. ಏನಿದ್ರು ಎಲ್ಲ ಜವಾಬ್ದಾರಿ ಒಪ್ಸೋದಕ್ಕೆ ಮನೆದೇನಿದ್ರು ಜವಾಬ್ದಾರಿ ತಗೊಂಡು ಚೆನ್ನಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದ್ದೀವಿ ಎಲ್ರು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.